ಇವತ್ತಿನ ಎರಡು ಮ್ಯಾಚ್ ಕೂಡ ಅಷ್ಟೇ ಫುಲ್ ಸೂಪರ್ 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 ಡೂಪರ್ ಆಗಿ ಕೂಡ ಹೋಗಿರುವಂತದ್ದು. ಮಧ್ಯಾಹ್ನ RCB ಮತ್ತೆ DC ಮ್ಯಾಚ್ ಕೂಡ ಅಷ್ಟೇ ನಮ್ಗೆ ಏನ್ ಪ್ರೆಡಿಕ್ಷನ್ ಕೊಡಿದೆ ಅದೇ ರೀತಿ ಮ್ಯಾಚ್ ಕೂಡ ಹೋಗಿದೆ. ಅದಾದ್ಮೇಲೆ ಸಂಜೆ ಮ್ಯಾಚ್ ಕೂಡ ಅಷ್ಟೇ CSK ಮತ್ತೆ SRH ಏನ್ ಪ್ರಿಡಿಕ್ಷನ್ ಕೊಟ್ಟಿದೆ ಅದೇ ರೀತಿ ಕೂಡ ಹೋಗಿದೆ. ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಕೂಡ ವಿನ್ ಆಗಿದೆ. ಅದಾದ್ಮೇಲೆ ಪ್ಲೇಯರ್ ಪ್ರಿಡಿಕ್ಷನ್ಸ್ ಏನ್ ಕೊಟ್ಟಿದೆ ಅದೇ ರೀತಿ ಹೋಗಿದೆ. ಇವತ್ತಿನ ವಿಡಿಯೋದಲ್ಲಿ ಇವೆರಡು ಮ್ಯಾಚ್ ನಮಗೆ ಸ್ವಲ್ಪ ಮಾತಾಡಿ ಯಾವ ಪ್ರಿಡಿಕ್ಷನ್ ಸರಿಯಾಗಿದೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಹೊಸ ವ್ಯೂವರ್ಸ್ ಕೂಡ ನೋಡ್ತಾ ಇರ್ತೀರಾ, ಸೊ ನೀವು ಕೂಡ ಸ್ವಲ್ಪ ಶಾಕ್ ಆಗ್ಬಿಡ್ತೀರಾ. ಅದಾದ್ಮೇಲೆ ನಾಳೆ ಇನ್ನೊಂದು ಮ್ಯಾಚ್ ಕೊಡೋದಿಲ್ಲ RR ಮತ್ತೆ KKR ಅದನ್ನ ಈ ವಿಡಿಯೋದಲ್ಲಿ ಕವರ್ ಕೂಡ ಮಾಡ್ತೀನಿ. ನಾಳೆ ಅಂದ್ರೆ ಈ ವಿಡಿಯೋ ಶೂಟ್ ಮಾಡ್ತಿರೋದು ನಾನು ಇವತ್ತು 18ನೇ ತಾರೀಕು. ನೀವು ನಾಳೆ ವಿಡಿಯೋ ನೋಡ್ತಾ ಇರೋರಿಗೆ ನಿಮ್ಗೆ ಇವತ್ತು ಮ್ಯಾಚ್ ಇರುತ್ತೆ, ಸೊ ಮಿಸ್ ಮಾಡ್ಕೋಬೇಡಿ. ಮಧ್ಯಾಹ್ನ ಮ್ಯಾಚ್ ಇತ್ತು ಏನೇನ್ ಪ್ರಿಡಿಕ್ಷನ್ ಕೊಟ್ಟಿದೆ ಅಂದ್ರೆ ವಿರಾಟ್ ಕೊಹ್ಲಿ 50 ಹೊಡಿತಾರೆ ಅಂತ ಹೇಳಿದೆ, ಬಟ್ ಇಲ್ಲಿ ವಿರಾಟ್ ಕೊಹ್ಲಿ ಫ್ಲಾಪ್ ಕೂಡ ಆದ್ರು. ಅದಾದ್ಮೇಲೆ ಫಿಲಿಪ್ ಸಾಲ್ಟ್ ನಾಕ್ ಬ್ಯಾಟಿಂಗ್ ಇವತ್ತು ಆಡಕ್ಕೆ ನೋಡಕ್ ಸಿಗುತ್ತೆ ಅಂತ ಕೂಡ ಹೇಳಿದೆ. ಅದೇ ರೀತಿ 63 ರನ್ ಕೂಡ ಹೊಡೆದಿದ್ದು. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಅಲ್ಲಿ ರಜತ್ ಪಟಿದಾರ್ ಆಡ್ತಾರೆ ಅಂತ ಕೂಡ ಅನ್ಕೊಂಡಿದ್ರೆ ರಜತ್ ಪಟಿದಾರ್ ಫ್ಲಾಪ್ ಕೂಡ ಆಗಿದ್ದು. ಅದಾದ್ಮೇಲೆ ದೇವದತ್ ಪಡಿಕಲ್ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಫ್ಲಾಪ್ ಆಗ್ತಾರೆ ಅಂತ ಕೂಡ ಹೇಳಿದೆ. ದೇವದತ್ ಪಡಿಕಲ್ ಕೂಡ ಇವತ್ತಿನ ಮ್ಯಾಚ್ ಕೂಡ ಫ್ಲಾಪ್, ಲಾಸ್ಟ್ ಮ್ಯಾಚ್ ಕೂಡ ಫ್ಲಾಪ್ ಆಗಿದ್ರು. ಲಾಸ್ಟ್ ಮ್ಯಾಚ್ ಅಲ್ಲಿ ಕೂಡ ಹೇಳಿದೆ ದೇವದತ್ ಪಡಿಕಲ್ ಫ್ಲಾಪ್ ಆಗ್ತಾರೆ ಅಂತ, ಅದೇ ರೀತಿ ಫ್ಲಾಪ್ ಕೂಡ ಆಗಿದ್ದು. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಜೋಶ್ ಹಾಜಲ್ವುಡ್ ಗೆ ವಿಕೆಟ್ ಬೀಳ್ತಾ ಅಂತ ಹೇಳಿದೆ. ಜೋಶ್ ಹಾಜಲ್ವುಡ್ ಗೆ ವಿಕೆಟ್ ಬೀಳಿಲ್ಲ. ಅದಾದ್ಮೇಲೆ ಭುವನೇಶ್ವರ್ ಕುಮಾರ್ ಮತ್ತೆ ಕೃಣಾಲ್ ಪಾಂಡೆಗೆ ವಿಕೆಟ್ ಬೀಳುತ್ತೆ ಅಂತ ಕೂಡ ಹೇಳಿದೆ. ಭುವನೇಶ್ವರ್ ಕುಮಾರ್ಗೆ 3 ವಿಕೆಟ್, ಕೃಣಾಲ್ ಪಾಂಡೆಗೆ 1 ವಿಕೆಟ್ ಕೂಡ ಬಿತ್ತು. ಇನ್ನ DC ಕಡೆಯಿಂದ KL ರಾಹುಲ್ ಇವತ್ತು ಹಾಫ್ ಸೆಂಚುರಿ ಹೊಡಿತಾರೆ ಅಂತ ಕೂಡ ಹೇಳಿದೆ. ಅದೇ ರೀತಿಗೆ KL ರಾಹುಲ್ ಇಂದ ಇವತ್ತು ಹಾಫ್ ಸೆಂಚುರಿ ಪ್ಲಸ್ ನಮಗೆ ನೋಡಕ್ಕೆ ಕೂಡ ಸಿಕ್ಕಿದ್ದು. ಅದಾದ್ಮೇಲೆ ಪತುಮ್ ನಿಸಂಕ ಫ್ಲಾಪ್ ಆಗ್ತಾರೆ ಅಂತ ಓಪನ್ ಆಗಿ ಹೇಳ್ಬಿಟ್ಟಿದೆ. ಸೊ ಪತುಮ್ ನಿಸಂಕ ಇಲ್ಲಿ ಬರ್ತದಂಗೆ ಡಕ್ಔಟ್ ಕೂಡ ಆಗಿದ್ದು. ಅದಾದ್ಮೇಲೆ ಅಕ್ಷರ್ ಪಟೇಲ್ ಕೂಡ ಅಷ್ಟೇ ಇವತ್ತು ಮಿಂಚ್ತಾರೆ ಅಂತ ಕೂಡ ಹೇಳಿದೆ. ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಹಾಡ್ಕೊಟ್ರು. ಅದಾದ್ಮೇಲೆ ಬೌಲಿಂಗ್ ಅಲ್ಲಿ ಕೂಡ 2 ವಿಕೆಟ್ ಅನ್ನ ಎತ್ತಿ ಫುಲ್ ಕಮಾಲ್ ಮಾಡಕ್ಕಿಟ್ಟಿದ್ದಾರೆ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಗೆ ಒಂದು DC ಕಡೆಯಿಂದ ಅಂದ್ರೆ ಕುಲ್ದೀಪ್ ಯಾದವ್ಗೆ 2 ವಿಕೆಟ್ ಕೂಡ ಬಿದ್ದಿದೆ. ಅಂದ್ರೆ ಅದನ್ನು ಕೂಡ ಹೇಳಿದೆ ಕುಲ್ದೀಪ್ ಯಾದವ್ಗೆ ವಿಕೆಟ್ ಕೂಡ ಬೀಳ್ತು ಅಂತ. ಅದಾದ್ಮೇಲೆ ಟಿ ನಟರಾಜನ್ಗೆ ವಿಕೆಟ್ ಬೀಳ್ತು ಅಂತ ಹೇಳಿದೆ. ಟಿ ನಟರಾಜ್ಗೆ ಯಾವುದೇ ರೀತಿಯ ವಿಕೆಟ್ ಕೂಡ ಬೀಳಿಲ್ಲ. ಅದಾದ್ಮೇಲೆ ಮುಖೇಶ್ ಕುಮಾರ್ಗೆ ಅಲ್ಲಿ 1 ವಿಕೆಟ್ ಕೂಡ ಬಿದ್ದಿರುವಂತದ್ದು. ಆಮೇಲೆ DC ಲಿ ವಿನ್ ಆಗುತ್ತೆ ಅಂತ ಹೇಳಿದೆ. ಕರೆಕ್ಟ್ ಆಗಿ ಇಲ್ಲಿ DC ಲಿ ಬಾಯಿಗೆ ಬರ್ಸೆ ವಿನ್ ಅನ್ನ ಆಗಿದ್ದಾರೆ. ಅದಾದ್ಮೇಲೆ ಸಂಜೆ ಮ್ಯಾಚ್ ಕಡೆ ಹೋಗೋದಾದ್ರೆ ಅಲ್ಲಿ ಏನೇನ್ ಪ್ರಿಡಿಕ್ಷನ್ ಕೊಟ್ಟಿದೆ ಅಂದ್ರೆ ಅದಾದ್ಮೇಲೆ ಹೆನ್ರಿ ಕ್ಲಾಸನ್ ಇವತ್ತು ಮ್ಯಾಚ್ ಅಲ್ಲಿ ಸಕ್ಕತ್ತಾಗಿ ಆಡ್ತಾರೆ ಅಂತ ಕೂಡ ಹೇಳಿದೆ. ಫೈರ್ ಬ್ಯಾಟಿಂಗ್ ನೋಡಕ್ ಸಿಗುತ್ತೆ ಅಂತ ಕೂಡ ಹೇಳಿದೆ. ಅದೇ ರೀತಿಯಾಗಿ ಹೆನ್ರಿ ಕ್ಲಾಸನ್ ಇಂದ ಬ್ಯಾಟಿಂಗ್ ಕೂಡ ನೋಡಕ್ ಸಿಕ್ಕಿದ್ದು. ಅದಾದ್ಮೇಲೆ ಟ್ರಾವಿಸ್ ಹೆಡ್ ಇಲ್ಲ ಅಂದ್ರೆ ಇಶಾನ್ ಕಿಶನ್ ಇಬ್ರಲ್ಲಿ ಒಬ್ರು ಆಡ್ತಾರೆ ಅಂತ ಕೂಡ ಹೇಳಿದೆ. ಆದ್ರೆ ಇಲ್ಲಿ ಇಬ್ರು ಕೂಡ ಇವತ್ತು ಔಟ್ ಕೂಡ ಆಗಿದ್ದು. ಅದಾದ್ಮೇಲೆ ಅಭಿಷೇಕ್ ಶರ್ಮಾ ಒಂಥರ ರಿಸ್ಕ್ ರಿವರ್ಟ್ ಪ್ಲೇಯರ್ ಅಂತ ಕೂಡ ಹೇಳಿದೆ. ಆಡಕ್ ನಿಂತ್ರು ಅಂದ್ರೆ ಚೆಚ್ತಾರೆ, ಇಲ್ಲಾಂದ್ರೆ ಬೇಗ ಔಟ್ ಆಗ್ತಾರೆ ಅಂತ. ಸೊ ಇಲ್ಲಿ ಅಭಿಷೇಕ್ ಶರ್ಮಾ ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಆಡಿದ್ದು. ಅದಾದ್ಮೇಲೆ SRH ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ರೆ ನಿತೀಶ್ ಕುಮಾರ್ಗೆ ವಿಕೆಟ್ ಬೀಳುತ್ತೆ ಅಂತ ಕೂಡ ಹೇಳಿದೆ. ನಿತೀಶ್ ಕುಮಾರ್ಗೆ 2 ವಿಕೆಟ್ ಕೂಡ ಬಿತ್ತು. ಅದಾದ್ಮೇಲೆ ಇಶಾನ್ ಮಲ್ಲಿಂಗ್ಗೆ ವಿಕೆಟ್ ಕೂಡ ಬೀಳುತ್ತೆ ಅಂತ ಕೂಡ ಹೇಳಿದೆ. 3 ವಿಕೆಟ್ ಅನ್ನ ತೆಗೆದು ಏರ್ಸಿದ್ದು ಮಾತ್ರ ಇವತ್ತಿನ ಮ್ಯಾಚ್ ಅಲ್ಲಿ. ಓವರ್ ಅಲ್ಲಿ ಸಂಜೆ ಮ್ಯಾಚ್ ಅಲ್ಲಿ SRH ವಿನ್ ಆಗುತ್ತೆ ಅಂತ ಕೂಡ ಹೇಳಿದೆ. ಇಲ್ಲಿ ಸಂಜೆ ಮ್ಯಾಚ್ ಕೂಡ ಇಲ್ಲಿ ವಿನ್ ಆಗಿರುವಂತದ್ದು. ಪ್ರತಿಯೊಂದು ಪ್ರಿಡಿಕ್ಷನ್ ಕೂಡ ನಾನು ವಿಡಿಯೋದಲ್ಲಿ ಕೂಡ ಹೇಳಿದೆ. ಮತ್ತೆ ನಾನು ಟೆಲಿಗ್ರಾಮ್ ಅಲ್ಲಿ ಮ್ಯಾಚ್ ಪ್ರಿಡಿಕ್ಷನ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ ಟಾಸ್ ಆದ್ಮೇಲೆ. ಹಾಗಾಗಿ ನೀವು ನಮ್ಮ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸೂಪರ್ ಡೂಪರ್ ಆಗಿರುವ ಹೈ ಅಕ್ಯುರೇಸಿ ಪ್ರಿಡಿಕ್ಷನ್ ಗಳನ್ನ ನಮ್ಮ ಚಾನಲ್ ಅಲ್ಲಿ ಮಾತ್ರ ನೋಡಕ್ಕೆ ಸಿಗೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ಲೈಕ್ ಮಾಡಿ. ಮತ್ತೆ ನಮ್ಮ ಪ್ರಿಡಿಕ್ಷನ್ ಬಗ್ಗೆ ನಿಮಗೆ ಏನೇನು ಫೀಡ್ಬ್ಯಾಕ್ಸ್ ಇದೆ ಬೇಗ ಕಾಮೆಂಟ್ ಮಾಡಿ. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋಂತ ಮಿಸ್ ಮಾಡಲೇಬಿಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಇನ್ನು ನಾಳೆ 2 ಮ್ಯಾಚ್ ಕೂಡ ಇರುವಂತದ್ದು. RR ಮತ್ತೆ KKR ಮಧ್ಯಾಹ್ನ 3 ಮ್ಯಾಚ್ ಕೂಡ ಇದೆ. ಸಂಜೆ ಇನ್ನೊಂದು ಮ್ಯಾಚ್ ಕೂಡ ಇದೆ, ನಿಮಗೆ ನಾಳೆ ಕವರ್ ಕೂಡ ಮಾಡ್ತೀನಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ. ಸೊ ಈ ಮ್ಯಾಚ್ ನಡೆದಿರೋದು ಕೂಡ ಅಷ್ಟೇ KKR ಅವರ ಹೋಮ್ ಗ್ರೌಂಡ್ ಅಲ್ಲಿ ಕೂಡ ಆಗ್ತಿದೆ. ಮತ್ತೆ ಈಗಾಗಲೇ ನಿಮ್ಗೆ ಗೊತ್ತಿರಂಗೆ KKR ಅವರು ಒಂದೇ ಒಂದು ಮ್ಯಾಚ್ ಅನ್ನ ವಿನ್ ಕೂಡ ಆಗಿಲ್ಲ. ರಾಜಸ್ಥಾನ್ ನೋಡಿದ್ರೆ ಟೇಬಲ್ ಟಾಪ್ ಅಲ್ಲಿ ಕೂಡ ಕುತ್ಕೊಂಡಿದ್ರೆ. ಅದಾದ್ಮೇಲೆ ಒಂಥರ ಸ್ಟ್ರಾಂಗ್ ಟೀಮ್ ಕೂಡ ಕಾಣ್ತಿದೆ. ಪ್ರೀವಿಯಸ್ ಆಗಿ ಇವರು ಕೂಡ SRH ಅಗೇನ್ಸ್ಟ್ ಲಾಸ್ ಕೂಡ ಆಗಿದ್ದು. ಹೆಂಗೆ ಅಂತಾನೆ ಪ್ರಫುಲ್ ಸಖತ್ತಾಗಿ ವಿಕೆಟ್ ಅನ್ನ ಕೂಡ ಇರ್ತಿತ್ತು. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಫುಲ್ ಫ್ಲಾಪ್ ಕೂಡ ಆಗಿದ್ದು ಪ್ರಫುಲ್ ಹಿಂಗೆ. ಸೊ ನಂಗೆ ಒಂದ್ ಕಡೆ ಸಿಟ್ಟು ಬರ್ತಿತ್ತು, ಏನ್ ಗುರು ಫುಲ್ ಅರ್ಧ ಮ್ಯಾಚ್ ನ ತಿನ್ಬಿಟ್ಟಲ್ಲ SRH ಕಡೆ ಅಂತ. ಆದ್ರೆ ಲಾಸ್ಟಿಗೆ ಡೆತ್ ಓವರ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿ ಮ್ಯಾಚ್ ಅನ್ನ ವಿನ್ ಕೂಡ ಮಾಡಿಸು. ಸೊ ಇರ್ಲಿ, ಅದಾಗಿದ್ದಾಯ್ತು. ಈಗ SRH ಕೂಡ ವಿನ್ ಆಯ್ತು, ಮಧ್ಯಾಹ್ನ DC ಕೂಡ ವಿನ್ ಆಯ್ತು. ಸೊ ಇವತ್ತಿನ ಮ್ಯಾಚ್ ಕಡೆ ಕನ್ಸಂಟ್ರೇಷನ್ ಮಾಡೋಣ. ಇವತ್ತಿನ ಮ್ಯಾಚ್ ಇರೋದೆ ಕೋಲ್ಕತ್ತಾ ಈಡನ್ ಗಾರ್ಡನ್ ಸ್ಟೇಡಿಯಂ. ಮತ್ತೆ ಈ ಪಿಚ್ ಬಗ್ಗೆ ನಿಮ್ಗೆ ಆಗ್ಲೇ ಗೊತ್ತಿದೆ, ಶಾರ್ಟ್ ಬೌಂಡ್ರೀಸ್ ಪಿಚ್ಚು. ಬ್ಯಾಟಿಂಗ್ಗೆ ತುಂಬಾ ಹೆಲ್ಪ್ ಮಾಡೋ ಪಿಚ್ ಕೂಡ ಆಗಿದೆ. ಅದಾದ್ಮೇಲೆ ಇಲ್ಲಿ ಎಷ್ಟು ಸ್ಕೋರ್ ಹೊಡಿತೀರಾ ಹೊಡಿರಿ ಅಂತ 200+ ಇಲ್ಲಿ ಬಂದೇ ಬರುತ್ತೆ. ಮತ್ತೆ ಚೇಸಿಂಗ್ ಮಾಡೋ ಟೀಮಿಗೆ 200+ ರನ್ ಕೂಡ ಯಾವುದೇ ಲೆಕ್ಕ ಕೂಡ ಇಲ್ಲ. ಹಾಗಾಗಿ ಈಸಿಗೆ ಚೇಸ್ ಕೂಡ ಆಗೋಗ್ಬಿಡುತ್ತೆ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಯಾರು ಬ್ಯಾಟಿಂಗ್ ಮಾಡ್ತಾರೆ ಅವ್ರು ಏನಿಲ್ಲ ಅಂದ್ರೂ ಕೂಡ ಅಷ್ಟೇ 220 ನಿಯರ್ ಅವರು ಕೊಡ್ಲೇಬೇಕು. ಇಲ್ಲಾಂದ್ರೆ 200 ಆ ಲೆವೆಲ್ ಅಲ್ಲಿ ಕೊಟ್ಟರು ಅಂದ್ರೆ ಈಸಿಗೆ ಇಲ್ಲಿ ಚೇಸ್ ಆಗೋಗ್ಬಿಡುತ್ತೆ. ಇದು ಚೇಸಿಂಗ್ ಪಿಚ್ ಕೂಡ ಆಗಿದೆ. ನೋಡೋಣ ಏನಾಗುತ್ತೆ ನಾಳೆ ಅಂತ. ಇನ್ನ KKR ಟೀಮ್ ಕಡೆ ಬಂದ್ವಿ ಅಂದ್ರೆ ಇವ್ರು ಇನ್ನೂ ಬಹಳ ಪರದಾಡ್ತಾನೆ ಇದಾರೆ. ಇನ್ನೇನು IPL ಆಗ್ಲೇ ಕಾಲ್ ಭಾಗ ಮುಗಿಯಕ್ ಬಂದಿದೆ. ಆದ್ರೂ ಕೂಡ ಇವ್ರು ಇನ್ನೂ ವಿನ್ ಆಗೋ ಸ್ಟೇಜ್ಗೂ ಬಂದಿಲ್ಲ, ಮತ್ತೆ ಇನ್ನೂ ಕೂಡ ವಿನ್ ಆಗಿಲ್ಲ. ಮತ್ತೆ ಟೀಮ್ ನೋಡಿದ್ದು ಅಂದ್ರೆ ನಾನು ಈಗಲೂ ಹೇಳ್ತಾ ಇದೀನಿ, ಟೀಮ್ ನಿಜವಾಗ್ಲೂ ಕೂಡ KKRದು ವೀಕ್ ಅಂತೂ ಇಲ್ವೇ ಇಲ್ಲ ಗುರು. ಅಜಿಂಕ್ಯ ರಹಾನೆ ಇದಾರೆ, ಕ್ಯಾಮ್ರಾನ್ ಗ್ರೀನು, ಅದಾದ್ಮೇಲೆ ರಿಂಕು ಸಿಂಗು, ಅದಾದ್ಮೇಲೆ ಟೀಮ್ ಸಫರ್ಟ್, ಫಿನ್ ಅಲೆನ್ ಅಂತ ಒಂದು ಒಳ್ಳೆ ಬ್ಯಾಟ್ಸ್ಮನ್ಸ್ ಗಳು ಕೂಡ ಇದಾರೆ. ಅದಾದ್ಮೇಲೆ ಆಲ್ರೌಂಡರ್ ಆಗಿ ಇಲ್ಲಿ ಸುನಿಲ್ ನಾರಾಯಣ್ ಇದಾರೆ.
ಇನ್ನೇನ್ ಬೇಕು ಗುರು. ಮತ್ತೆ ಆದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅಷ್ಟೇ ಅಂತ ಬೌಲರ್ಸ್ ಗಳು ಕೂಡ ಇದಾರೆ. ಕಾರ್ತಿಕ್ ತ್ಯಾಗಿ ಆಗಿರ್ಬೋದು, ವರುಣ್ ಚಕ್ರವರ್ತಿ, ಅಂಕುಲ್ ರಾಯ್. ಆದ್ರೂ ಕೂಡ ಅವ್ರು ಏನಕ್ಕೆ ಹಿಂಗ್ ಆಡ್ತಾ ಇದಾರೆ ಅಂತ ನಂಗಂತೂ ಗೊತ್ತಾಗ್ತಾ ಇಲ್ಲ. ಸೊ ನೋಡ್ಬೇಕು ಇನ್ನ ನಾಳೆ ಮ್ಯಾಚ್ ಅಲ್ಲಿ ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೋ ಏನು ಅಂತ. ಸೊ ಅವ್ರಿನ್ನ ಪ್ಲೇ ಆಫ್ ಗೆ ಹೋಗ್ಬೇಕು ಅಂದ್ರೆ ಪ್ರತಿ ಮ್ಯಾಚ್ ಕೂಡ ವಿನ್ ಆಗ್ಲೇಬೇಕು. ನಾಳೆಯಿಂದ ಒಂದು ಮ್ಯಾಚ್ ಅನ್ನ ಇನ್ನೇನು ಆಲ್ರೆಡಿ ಅವ್ರು ಹೊರಗಡೆ ಹೋಗ್ಬಿಟ್ಟಿದ್ರೆ, ಒಂದು ಮ್ಯಾಚ್ ಅನ್ನ ಅವ್ರು ಲಾಸ್ ಆದ್ರೂ ಕೂಡ ಫುಲ್ ಕಂಪ್ಲೀಟ್ ಪ್ಲೇ ಆಫ್ ಇಂದಲ್ಲಿ ಹೊರಗಡೆ ಹೋಗುವಂತದ್ದು. ಇನ್ನು ಆರ್ ಕಡೆ ಮಾತಾಡಂಗಿಲ್ಲ ಬಿಡಿ. ಇಲ್ಲಿ ಸ್ಟ್ರಾಂಗ್ ಓಪನರ್ಸ್ ಮತ್ತೆ ಪಿಲ್ಲರ್ಸ್ ಕಡೆಯಲ್ಲಿ ವೈಭವ್ ಸೂರ್ಯವಂಶಿ ಮತ್ತೆ SSV ಜೈಸ್ವಾಲ್ ಸ್ಟಾರ್ಟಿಂಗ್ ಆಡಕ್ ನಿಂತ್ಕೊಂಡ್ರು ಅಂದ್ರೆ ಇವರಿಗೆ ಯಾರು ಆಪೋನೆಂಟ್ಸ್ ಗಳು ಬೌಲರ್ಸ್ ಪೇಸರ್ಸ್ ಇದ್ರು ಕೂಡ ವರಿ ಆಗಲ್ಲ. ಅದಾದ್ಮೇಲೆ ಇವರು ಸ್ಪಿನ್ನರ್ಸ್ ಇದ್ರು ಕೂಡ ವರಿ ಮಾಡ್ಕೊಳ್ಳೋದಿಲ್ಲ. ಚೆಚ್ಚಿರ್ತಾರೆ, ಚೆಚ್ಚಿಸ್ಕೊಬೇಕಷ್ಟೇ. ಅದಾದ್ಮೇಲೆ ಅದೇ ರೀತಿಗೆ ಧ್ರುವ್ ಜುರೆಲ್, ರಿಯಾನ್ ಪರಾಗು, ಅದಾದ್ಮೇಲೆ ಈಗ ಹೊಸದಾಗಿ ಹಾಕೊಂಡಿದ್ರಲ್ಲ ಪೇಟ್ರಿಯಸ್ ಅಂತ ಏನೋ, ಸೊ ಅವರು ಕೂಡ ಅಷ್ಟೊಂದು ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಕೂಡ ನಮಗೆ ಸ್ಟ್ರಾಂಗ್ ಕೂಡ ಕಾಣ್ತಿರುವಂತದ್ದು. ಅದೇ ರೀತಿಗೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಜೋಫ್ರಾ ಆರ್ಕರ್, ರವಿ ಬಿಷ್ಣಾಯಿ, ನಾಂದ್ರೆ ಬರ್ಗರ್, ಸಂದೀಪ್ ಶರ್ಮಾ, ಸಖತ್ತಾದ ಒಂದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇರುವಂತದ್ದು ಆರ್ ಕಡೆ. ಸೊ ಇನ್ನ ಇವರು ಒಂದು ವೀಕ್ ಇರೋ ಟೀಮ್ ಮೇಲೆ ಇನ್ನು ವಿನ್ ಆಗಿಲ್ಲ KKR ಅವರು. ಇನ್ನ ನಾಳೆ ಇವ್ರ ಮೇಲೆ ವಿನ್ ಆಗಕ್ ಸಾಧ್ಯನಾ? ಏನ್ ಮಾಡ್ಕೊಳ್ತಾರ ಗೊತ್ತಿಲ್ಲ, ನೋಡ್ತಾ ಹೋಗೋಣ. ಇನ್ನ ಈ ಪಿಚ್ ಅಲ್ಲಿ ಯಾರ ಸ್ಟ್ಯಾಟ್ಸ್ ಚೆನ್ನಾಗಿದೆ ಅಂದ್ರೆ ಸುನಿಲ್ ನಾರಾಯಣ್ ಈ ಪಿಚ್ ನ ಒಂಥರ ಕಿಂಗ್ ಅಂತ ಕೂಡ ಹೇಳ್ಬೋದು. ಇಲ್ಲಿ ವಿರಾಟ್ ಕೊಹ್ಲಿ ಅವರು ಬೆಂಗಳೂರು ಪಿಚ್ ನ ಕಿಂಗ್ ಅಲ್ಲ. ಅದೇ ರೀತಿ ಸುನಿಲ್ ನಾರಾಯಣ್ ಇಂದ ನಾಳೆ ಮ್ಯಾಚ್ ಅಲ್ಲಿ ಒಂದು ಒಳ್ಳೆ ಗೇಮ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾದ್ಮೇಲೆ SSV ಜೈಸ್ವಾಲ್ ನ ಸ್ಟಾಟ್ಸ್ ಕೂಡ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ಅದಾದ್ಮೇಲೆ ವೈಭವ್ ಸೂರ್ಯವಂಶಿ ಬಗ್ಗೆ ನಿಮ್ಗೆ ಹೇಳ್ಬೇಕಾ? ಹೇಳದ ಬೇಡ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ಅಷ್ಟೇ, ಬಟ್ ಎಕ್ಸ್ಪೀರಿಯನ್ಸ್ಡ್ ಬ್ಯಾಟ್ಸ್ಮನ್ ತರ ಇಲ್ಲಿ ಆಡುವಂತದ್ದು ವೈಭವ್ ಸೂರ್ಯವಂಶಿ. ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ತರ ಆಡ್ತಾರೆ ಅಂತ ನೋಡ್ಬೇಕು. ಈ ಪಿಚ್ ಅಲ್ಲಿ ಚೆನ್ನಾಗಿ ಆಡ್ತಾರೆ. ಬ್ಯಾಟಿಂಗ್ ಪಿಚ್ ಮತ್ತೆ ಶಾರ್ಟ್ ಬೌಂಡರ್ಸ್ ಪಿಚ್ ಇರೋದ್ರಿಂದ ಚೆಚ್ ತರ ಹಾಕೊಂಡಿ. ಅದಾದ್ಮೇಲೆ ಈ ಕಡೆ ರಿಂಕು ಸಿಂಗ್ ಕೂಡ ಅಷ್ಟೇ, ಈ ಪಿಚ್ ಅಲ್ಲಿ ಸ್ಟಾಟ್ಸ್ ಕೂಡ ಚೆನ್ನಾಗಿದೆ. ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇನ್ನ ನನ್ನ ಮ್ಯಾಜಿಕ್ ಪ್ರೆಡಿಕ್ಷನ್ ಕಡೆ ಹೋಗೋದಾದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಸಖತ್ತಾಗಿ ಮಿಂಚ್ಬೋದು ಅಂತ ನೋಡಕ್ ಹೋದ್ವಿ ಅಂದ್ರೆ ಫಸ್ಟ್ RR ಕಡೆ ಹೋಗೋಣ. ಅದಾದ್ಮೇಲೆ KKR ಗೆ ಹೋಗ್ಬಿಡೋಣ. ಫಸ್ಟ್ ಇಲ್ಲಿ SSV ಜೈಸ್ವಾಲ್ ಇಂದ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಅದರ ಜೊತೆ ಸೂರ್ಯವಂಶಿ ಕೂಡ ಸಾಥ್ ಕೂಡ ಕೊಡ್ತಾರೆ. ಅದಾದ್ಮೇಲೆ ರಿಯಾನ್ ಪರಾಗ್ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚ್ಬೋದು. ಅದಾದ್ಮೇಲೆ ಜೊತೆಗೆ ಧ್ರುವ್ ಜುರೆಲ್ ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚ್ಬೋದು. ಇನ್ನೇನು KKR ಆಲ್ರೆಡಿ ವೀಕ್ ಟೀಮ್ ಅಂತ ಕನ್ಸಿಡರ್ ಕೂಡ ಆಗ್ಬಿಟ್ಟಿದೆ. ಅವ್ರ ಅಗೇನ್ಸ್ಟ್ ಇಂಥ ಟೀಮ್ ಮಾಡ್ತಿದೆ ಅಂದ್ರೆ ಕೇಳ್ಬೇಕಾ? ಬ್ಯಾಟ್ಸ್ಮನ್ ಗಳು ಚೆಚ್ಚಿ ಬಿಸಾಕ್ ಬಿಡ್ತಾರೆ. ನಾನು ನಾಳೆ ಮ್ಯಾಚ್ ಅಲ್ಲಿ ನೋಡ್ಬೇಕು. ಇನ್ ಕೇಸ್ ಏನಾದ್ರು ಕಮ್ ಬ್ಯಾಕ್ ಮಾಡಿದ್ರು KKR ಅಂದ್ರೆ ಅದೊಂಥರ ಶಾಕ್ ಆಗಿಬಿಡುತ್ತೆ. ಎಂತೆಂತ ವೀಕ್ ಟೀಮ್ ಮೇಲೆ ಲಾಸ್ ಆಗಿದ್ರೆ ಈ RR ಮೇಲೆ ವಿನ್ ಆಗ್ಬಿಟ್ರಲ್ಲ ಅಂತ. ಇನ್ನೇನು RR ಸೋತ್ರ ಅಂದ್ರೂ ಕೂಡ ಅಷ್ಟೇ ಮುಖಭಂಗ ಆಗೋಗ್ಬಿಡುತ್ತೆ. ಲಾಸ್ಟ್ SRH ಮೇಲೂ ಕೂಡ ಸೋತಿದಾರ, ಮತ್ತೆ ಇಲ್ಲಿ KKR ಮೇಲೆ ಸೋತೋಗ್ಬಿಟ್ರು ಅಂದ್ರೆ ಫುಲ್ ಮುಖಭಂಗ ಆಗುತ್ತೆ. ಐ ಥಿಂಕ್ ಆ ತರ ಆಗಲ್ವೇನೋ. ನೋಡೋಣ. ಕ್ರಿಕೆಟ್ ಅಂದ್ಮೇಲೆ ಏನ್ ಬೇಕಾದ್ರೂ ಲಾಸ್ಟ್ ಮೊಮೆಂಟ್ ತನಕ ಹೇಳಂಗೆ ಇಲ್ಲ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ರೆ ರವಿ ಬಿಷ್ಣೋಗೆ ವಿಕೆಟ್ ಗಳು ಕೂಡ ಬೀಳ್ತಾರೆ ನಾಳೆ ಮ್ಯಾಚ್ ಅಲ್ಲಿ. ಅದಾದ್ಮೇಲೆ ಜೋಫ್ರಾ ಆರ್ಕರ್ ವಿಕೆಟ್ ಕೂಡ ಬೀಳ್ತಾರೆ. ಅದಾದ್ಮೇಲೆ ಸಂದೀಪ್ ಶರ್ಮಾ ವಿಕೆಟ್ ಗಳು ಕೂಡ ಇಲ್ಲಿ ಬೀಳ್ಬೋದು. ಇದು ನನ್ನ ಪ್ರಿಡಿಕ್ಷನ್ RR ಕಡೆಯಿಂದ. ಇನ್ನ KKR ಕಡೆ ಬಂದ್ವಿ ಅಂದ್ರೆ ರಹಾನೆ ಇಲ್ಲ ಟೀಮ್ ಸಫರ್ಟ್ ಇಬ್ರಲ್ಲಿ ಒಬ್ರು ನಾಳೆ ಮಿಂಚ್ಬೋದು ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಲಾಸ್ಟ್ ಮ್ಯಾಚ್ ಇಬ್ರು ಕೂಡ ಫ್ಲಾಪ್ ಆಗಿದ್ದಾರೆ. ಮತ್ತೆ ಹೇಳಿದ್ದೆ ಲಾಸ್ಟ್ ಮ್ಯಾಚ್ ರಹಾನೆ ಮತ್ತೆ ಟೀಮ್ ಸಫರ್ಟ್ ಇಬ್ರಲ್ಲೊಬ್ರು ಫ್ಲಾಪ್ ಆಗ್ತಾರೆ ಅಂತ. ನೋಡಿದ್ರೆ ಇಬ್ರು ಕೂಡ ಫ್ಲಾಪ್ ಆಗಿದ್ದು. ಅದೇ ಇವತ್ತು ಇಬ್ರಲ್ಲಿ ಒಬ್ರು ಆಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಕೂಡ ಬರ್ತದೆ. ನೋಡೋಣ ಹೇಗಾಡ್ತಾರಂತ. ಅದಾದ್ಮೇಲೆ ಕೆಮ್ರಾನ್ ಗ್ರೀನ್ ಕೂಡ ನಾಳೆ ಮ್ಯಾಚ್ ಅಲ್ಲಿ ಆಡ್ಬೋದು ಅಂತ ಗಟ್ ಫೀಲ್ ಕೂಡ ಬರ್ತಿದೆ. ಲಾಸ್ಟ್ ಮ್ಯಾಚ್ ಕೂಡ ಚೆಚ್ಚಿದ್ರು. ಲಾಸ್ಟ್ ಮ್ಯಾಚ್ ಕೂಡ ಹೇಳಿದೆ ಕೆಮ್ರಾನ್ ಗ್ರೀನ್ ಆಡ್ತಾರೆ ಅಂತ, ಅದೇ ರೀತಿ ಕೂಡ ಚೆಚ್ಚಿದ್ದು. ಅದಾದ್ಮೇಲೆ ರೋಮನ್ ಪಾವೆಲ್ ಕೂಡ ಅಷ್ಟೇ ಈಗಾಗಲೇ ಲಾಸ್ಟ್ ಮ್ಯಾಚ್ ಅಲ್ಲಿ ಕೂಡ ಒಳ್ಳೆ ಬ್ಯಾಟಿಂಗ್ ಅನ್ನ ಕೂಡ ಆಡಿದ್ರೆ ಈ ಮ್ಯಾಚ್ ಕೂಡ ಅಷ್ಟೇ ರೋಮನ್ ಪಾವೆಲ್ ಇಂದ ಒಂದು ಒಳ್ಳೆ ಬ್ಯಾಟಿಂಗ್ ಅನ್ನ ನೋಡಕ್ಕೆ ಸಿಗ್ಬೋದು. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಸುನಿಲ್ ನಾರಾಯಣ್ ಅಂದ್ರೆ ಈ ಪಿಚ್ ಅಲ್ಲಿ ಆಲ್ರೆಡಿ ಕಿಂಗ್ ಅಂತ ಕಾಣಿಸ್ಕೊಂತಿರೋದೇ ಸುನಿಲ್ ನಾರಾಯಣ್. ಹಾಗಾಗಿ ಇವ್ರನ್ನೇನಾದ್ರು ಓಪನರ್ ಗೆ ಪುಷ್ ಮಾಡಿದ್ದು ಅಂದ್ರೆ ಅಲ್ಲೂ ಕೂಡ ಒಂದು ಕಮಲ್ ಕೂಡ ಮಾಡ್ಬೋದು. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅಷ್ಟೇ ಸುನಿಲ್ ನಾರಾಯಣ್ ಇಂದ ಒಂದು ಒಳ್ಳೆ ಸ್ಪೆಲ್ ಮತ್ತೆ ವಿಕೆಟ್ಸ್ ಗಳು ನೋಡ್ಬೋದು. ಅದಾದ್ಮೇಲೆ ವರುಣ್ ಚಕ್ರವರ್ತಿ ಈಗ ವಿಕೆಟ್ ಗಳು ಕೂಡ ಬೀಳ್ಬೋದು. ಲಾಸ್ಟ್ ಮ್ಯಾಚ್ ಅಲ್ಲಿ ಕೂಡ ಹೇಳಿದೆ ವರುಣ್ ಚಕ್ರವರ್ತಿ ವಿಕೆಟ್ ಬೀಳುತ್ತೆ ಅಂತ. ಈ ಮ್ಯಾಚ್ ಅಲ್ಲಿ ಕೂಡ ವರುಣ್ ಚಕ್ರವರ್ತಿಗೆ ವಿಕೆಟ್ ಗಳು ಬೀಳ್ಬೋದು. ಅದಾದ್ಮೇಲೆ ವೈಭವ್ ಅರೋರಾ ಮತ್ತೆ ಕಾರ್ತಿಕ್ ತ್ಯಾಗಿಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳ್ಬೋದು. ನೋಡೋಣ ಹೇಗೋಗುತ್ತೆ ಏನು ಅಂತ. ಸೊ ಇಷ್ಟೊಂದು ಪ್ಲೇಯರ್ ಪ್ರಿಡಿಕ್ಷನ್. ಅದಾದ್ಮೇಲೆ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬರೋದಾದ್ರೆ ನೀವು ಅನ್ಕೊಳ್ತಾ ಇರ್ಬೋದು ಎಲ್ಲ ಇವತ್ತು RR ಈಸಿಯಾಗಿ ಹೊಡಿತೆ ಅಂತ. ಬಟ್ ಆ ತರ ಇರೋದಿಲ್ಲ ಗುರು. ಕ್ರಿಕೆಟ್ ಅಂದ್ಮೇಲೆ ಅದೇ ಹೇಳಿದ್ನಲ್ಲ ಏನ್ ಬೇಕಾದ್ರೆ ಆಗ್ಬೋದು ಅಂತ. ನಾನು ಟಾಸ್ ಆದ್ಮೇಲೆ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಒಂದು ಪ್ರಿಡಿಕ್ಷನ್ ಕೂಡ ಕೊಡ್ತೀನಿ. ಆ ಪ್ರಿಡಿಕ್ಷನ್ ನೀವು ಪಡ್ಕೋಬೇಕು ಅಂದ್ರೆ ಈಗಲೇ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಕಾಮೆಂಟ್ ಅಲ್ಲಿ ಪಿನ್ ಕೂಡ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ನಿಮ್ಮ ಪ್ರಿಡಿಕ್ಷನ್ ನೋಡಿ ನೀವು ಮಸ್ತ್ ಮಜಾ ಕೂಡ ಮಾಡ್ಬೋದು. ಈಗಾಗಲೇ ಜಾಯ್ನ್ ಆಗಿರೋ ನಿಜವಾಗ್ಲೂ ಶಾಕ್ ಕೂಡ ಆಗಿರ್ತಾರೆ. ನೀವು ಕೂಡ ಬೇಗ ಚಾನಲ್ಗೆ ಜಾಯ್ನ್ ಆಗಿ. ಇನ್ನೂ ಕೂಡ ತುಂಬಾ ಮ್ಯಾಚಸ್ ಗಳು ಕೂಡ ಬರೋದಿದೆ, ಪ್ರಿಡಿಕ್ಷನ್ ಗಳು ಬರ್ತೇನೆ ಇರುತ್ತೆ. ಹಾಗೂ ಕಾಮೆಂಟ್ ನಮ್ಮ ಪ್ರಿಡಿಕ್ಷನ್ ಬಗ್ಗೆ ಕಾಮೆಂಟ್ ಮಾಡೋದಂತೂ ಮಿಸ್ ಮಾಡ್ಬಿಡಿ. ಸಿಗೋಣ ಇನ್ನು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.